ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗಂತೂ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ವೀಕ್ಲಿ ಟೂ ಬ್ಲಾಗ್ಸ್ ಅಷ್ಟೇ ಹಾಕ್ತೀನಿ. ವಿಡಿಯೋ ಮಾಡಿಟ್ಕೊಂಡಿದ್ದೆ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಸಂಡೇ ನಾವು ಇಲ್ಲಿ ಎಂಗೇಜ್ಮೆಂಟಿಗೆ ಹೋಗಿದ್ವಿ. ಸೊ ಅವತ್ತಿನ ಬ್ಲಾಗ್ ಇದು. ಸಂಡೇ ಹಾಗೆ ಮತ್ತು ಮಂಡೇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಇವಾಗ ಮೇ ಬಿ 10 to 11:30 ಆಗಿದೆ ಅನಿಸುತ್ತೆ. ಇಲ್ಲೇ ನಮ್ಮ ಏರಿಯಾದಲ್ಲೇ ಇರೋದು. ಡಿ ಗ್ರೂಪ್ ಸಿಂಡಿಕೇಟ್ ಲೇಔಟ್ ಹತ್ರ ಎಂಗೇಜ್ಮೆಂಟು. ಮನೆ ಹತ್ರನೇ, ಚೌಟ್ರಿ ಲೇನಲ್ಲ. ಸೊ ದೂರ ಇದ್ದರೆ ಸ್ವಲ್ಪ ಬೇಗ ಹೊಡ್ತಿದ್ವಿ. ಇಲ್ಲೇ ಇರೋದ್ರಿಂದ ಊಟದ ಟೈಮಿಗೆ ಹೋಗೋಣ ಅಂತ ನಿಧಾನಕ್ಕೆ ರೆಡಿ ಆಗ್ತಾಯಿದ್ದೀನಿ. ಹಸ್ಬೆಂಡು ಮಕ್ಕಳು ಬೇಗನೆ ರೆಡಿ ಆಗಿಬಿಟ್ರು. ಅವರು 5 ನಿಮಿಷದಲ್ಲಿ ರೆಡಿ ಆಗಿಬಿಡ್ತಾರೆ. ನಂಗೆ ರೆಡಿ ಮಾಡೋಕ್ಕೆ ಟೈಮೇ ಕೊಡೋಲ್ಲ. ನಾನು ಬೇರೆ ಗೆಟ್ ರೆಡಿ ವಿತ್ ಮೀ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತಿದ್ದೆ. ಬೈತಾಯಿದ್ರು, ಹಾಗಾಗಿ ಬೇಗ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಈ ಸ್ಯಾರಿ ಅಂತೂ ಬನಾರಸಿ ಸಿಲ್ಕ್ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ. ಟೋಟಲ್ 4 ಕಲರ್ ಕಾಂಬಿನೇಷನಲ್ಲಿ ಅವೈಲೇಬಲ್ ಇದೆ ನನ್ನ ಹತ್ರ. ಜಸ್ಟ್ 800 ವಿತ್ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀನಿ. ಸೊ ಇದು ನಾನು ಬ್ಲೌಸ್ ಹೊಲ್ಸ್ಕೊಂಡು ವೇರ್ ಮಾಡಿದ್ದೀನಿ. ಇದನ್ನು ನಾನು ಕೊಡೋಲ್ಲ. ಇನ್ನು ಟೋಟಲ್ 5 ಕಲರ್ಸ್ ಇತ್ತು, ಇನ್ನು 4 ಕಲರ್ ಇದೆ. ಅದನ್ನು ನಾನು ಕೊಡ್ತಾಯಿದ್ದೀನಿ. ಯಾರಿಗೆಲ್ಲ ಸ್ಯಾರಿ ಬೇಕು ಬೇಗ DM ಮಾಡಿ. ನಂದು ವಾಟ್ಸಪ್ ನಂಬರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಹಾಗೆ ನಾನು ಮೀಶೋ ಸೆಲ್ಲರ್ ಕೂಡ ಆಗಿದ್ದೀನಿ. ಮೀಶೋದಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನೀವು, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಬೇಕು ಅಂದರೆ. ಆ್ಯಂಡ್ ನಾನು ಮೀಶೋ ಕಂಟೆಂಟ್ ಕ್ರಿಯೇಟರ್ ಕೂಡ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಇಷ್ಟೊಂದು ವರ್ಕ್ ಮಾಡ್ತಾಯಿದ್ದಾಳೆ ಅಂದ್ಕೋಬೇಡಿ. ಸೊ ಎಲ್ಲನೂ ಒಂದೇ ವೇಯಲ್ಲಿ ಬರುತ್ತೆ. ಒಂದು ಸತಿ ವೇರ್ ಮಾಡಿಬಿಟ್ರೆ ಕಂಪ್ಲೀಟಾಗಿ 3ಕ್ಕೂ ವೀಡಿಯೋ ಮಾಡಿಬಿಡ್ತೀನಿ. ಸೊ ಕಂಟೆಂಟ್ ಕ್ರಿಯೇಟಿಂಗು, ನಮ್ಮ ಮೀಶೋ ಸೆಲ್ಲಿಂಗು ಬಿಟ್ಟರೆ ಇನ್ಸ್ಟಾಗ್ರಾಮು, ಯೂಟ್ಯೂಬು ಜಸ್ಟ್ ನನ್ನ ಟೈಮ್ ಪಾಸಿಗೋಸ್ಕರ ಅಷ್ಟೇ ಮಾಡ್ತಾ ಇರೋದು. ಯೂಟ್ಯೂಬ್ ಇನ್ನೂ ಮಾನಿಟೈಸೇಷನ್ ಕೂಡ ಆಗಿಲ್ಲ, ಅಮೌಂಟು ಬಂದಿಲ್ಲ. ಬಿಕಾಸ್ ಅಷ್ಟೊಂದು ವ್ಯೂಸ್ ಬರ್ತಾಯಿಲ್ಲ. ವ್ಯೂಸ್ ಬರಬೇಕಂದ್ರೆ ಮಿಲಿಯನ್ಸ್ ಗಂಟಲೆ ವ್ಯೂಸ್ ಬಂದರೆ ನಮಗೆ ಅಮೌಂಟ್ ಬರುತ್ತೆ. ಸೊ ನಾನು ಅಮೌಂಟ್ಗೋಸ್ಕರ ಏನೂ ಮಾಡ್ತಾಯಿಲ್ಲ. ನಂದು ಡೈಲಿ ಮೆಮರೀಸು ನಮಗೆ ನೆನಪಿರಲಿ. ಏನೋ ಒಂದು ಮಕ್ಕಳು ಆಟ ಆಡಿದ್ದು, ಫಂಕ್ಷನ್ನು, ನಾವೆಲ್ಲೋಗಿದ್ದು ಎಲ್ಲನೂ ಒಂದು ಕಡೆ ಮೆಮೊರಿ ಆಗಿರುತ್ತೆ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇಂಟೆನ್ಷನು. ಸೊ ಹಾಗೆ ಒಂದೊಂದು ದಿನ ಟೈಮ್ ಸಿಕ್ಕರೆ ಮಾಡ್ತೀನಿ, ಒಂದೊಂದು ದಿನ ಮಾಡೋಕ್ಕಾಗಲ್ಲ. ಜಸ್ಟ್ ಫಂಕ್ಷನ್ ರೀಚ್ ಆದ್ವಿ. ಸ್ನ್ಯಾಕ್ಸ್ ಎಲ್ಲ ಇತ್ತು. ಕೂತ್ಕೊಂಡ್ರು ಮಕ್ಕಳು. ಹಸ್ಬೆಂಡ್ ಅಂತೂ ಬರಲೇ ಇಲ್ಲ. ಗೇಟ್ ಹತ್ರನೇ ಡ್ರಾಪ್ ಮಾಡಿಬಿಟ್ರು. ಅಲ್ಲಿ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರು. ಅಲ್ಲೇ ಕೂತಿದ್ದಾರೆ ಅವರು. ನಾನು ಒಳಗಡೆ ಬಂದೆ. ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಎಂಗೇಜ್ಮೆಂಟು. ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ವಿ. ಫುಲ್ ಶೆಕೆ ಆಗ್ತಾಯಿತ್ತು. ಒಳಗಡೆ ಬಂದ್ವಿ. ಫಂಕ್ಷನ್ ಮುಗಿಸಿ ಫಂಕ್ಷನಲ್ಲಿ ಊಟ ಮಾಡಿ ಸುಸ್ತಾಗಿ ಬಂದುಬಿಟ್ಟೆ. ಫಸ್ಟೇ ಬೆಳಗ್ಗೆ ಸೀರೆ ವಿಡಿಯೋ ಮಾರ್ನಿಂಗೇ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಟೈಮ್ ಆಗಿಬಿಡ್ತು, ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ನನ್ನ ಹತ್ರ DS ಕಲೆಕ್ಷನಲ್ಲಿರೋ ಸ್ಯಾರಿ ಹಾಕ್ಕೊಂಡಿದ್ದೆ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹೋಗಿ ಬಂದೆ, ಸುಸ್ತಾಗಿತ್ತು. ಮಕ್ಕಳು ಮಲಗಿದ್ದಾರೆ. ನಮ್ಮ ಹಸ್ಬೆಂಡು ಅವರು ಫ್ರೆಂಡ್ ಬಂದಿದ್ದರು, ಮಾತಾಡ್ಕೊಂಡು ಕೂತಿದ್ದಾರೆ. ಇದು ಬನಾರಸಿ ಸಿಲ್ಕ್ ಸ್ಯಾರಿ. ಟೋಟಲ್ 5 ಕಲರ್ಸ್ ಇದೆ. ಜಸ್ಟ್ 800 ರೂಪೀಸ್ ಅಷ್ಟೇ, ಫ್ರೀ ಶಿಪ್ಪಿಂಗು. ಯಾರಿಗೆ ಬೇಕು DM ಮಾಡಿ ವಾಟ್ಸಪ್ಪಲ್ಲಿ. ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ.
ತರಕಾರಿ ಇರಲಿಲ್ಲ, ಹಸ್ಬೆಂಡ್ ಹೊರಗಡೆ ಹೋಗಿದ್ದರು. ಸೊ ಎಲ್ಲ ತರಕಾರಿ ತಂದರು, ಎತ್ತಿಡ್ತಾ ಇದ್ದೀನಿ. ಮಕ್ಕಳಿಗೆ ಟಿವಿಗೆ ಫೋನ್ ಕನೆಕ್ಷನ್ ಹಾಕಿ ಕೊಟ್ಟಿದ್ದೀನಿ. ಯೂಟ್ಯೂಬ್ ನೋಡ್ಕೊಂಡು ಕೂತಿದ್ದಾರೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಸ್ಕೂಲಿಂದ ಬಂದಮೇಲೆ. ಕೈಲಿ ಜಾಸ್ತಿ ಫೋನ್ ಕೊಡಬಾರ್ದು ಅಂತ ಟಿವಿಗೆ ಹಾಕ್ಕೊಟ್ಟಿರ್ತೀನಿ. ಸೊ ಹಾಗೆ ಊಟ ಮಾಡಿ ಮಲಗಿದ್ವಿ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂಷನು. ಮಾರ್ನಿಂಗ್ ಇಬ್ಬರಿಗೂ ದೋಸೆ ಮತ್ತು ಆಪಲ್ ಹಾಕ್ತಾಯಿದ್ದೀನಿ. ಇಬ್ಬರು ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ದೆ, ಅವ್ನು ಕಳಿಸ್ಬಂದೆ. ಇನ್ನು ಬಸ್ಸಲ್ಲೇ ಕಳಿಸ್ದೆ. ಚಿಂಟುನ ಹಸ್ಬೆಂಡ್ ಕಳಿಸಿದ್ರು. ನಂದು ಐಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು, ಮೆಮೊರಿ ಫುಲ್ ಆಗಿ ಹ್ಯಾಂಗ್ ಆಗ್ತಾಯಿತ್ತು. ಕ್ಯಾಮ್ರಾ, ಫೋನ್ಪೇ ಯಾವುದೂ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಅಲ್ಲಿ ಫಾರ್ಮೆಟ್ ಮಾಡಿಸಿ ಹಾಗೆ ಹೋಗುವಾಗ ಮಟನ್ ತೊಗೊಂಡೋಗೋಣ ಅಂತ ಮಟನ್ ತೊಗೊಳ್ತಾ ಇದ್ದಾರೆ. ಮಂಗಳವಾರ ಅಂದರೂ ಕೇಳಲ್ಲ ನಮ್ಮ ಹಸ್ಬೆಂಡು, ಎಲ್ಲ ದಿನ ತಿಂತಾರೆ. ಮಕ್ಕಳು ಬರೋ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು, ಇಲ್ಲಾಂದರೆ ದಿಶುನ ನಾವೇ ಪಿಕಪ್ ಮಾಡಬೇಕು. ದಿಶುನ ಹೋಗೋ ಅಷ್ಟೊತ್ತಿಗೆ ನಮ್ಮ ಮಾವ ಪಿಕಪ್ ಮಾಡಿದ್ರು. ಅವ್ರ ಹತ್ರ ID ಕಾರ್ಡ್ ಕೊಟ್ಟು ಬಂದಿದ್ವಿ. ಹಾಗೆ ಮನೇಲಿ ಮಟನ್ ಸಾರು ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ರು ಹಸ್ಬೆಂಡು. ಚಿಕ್ಕ ಮಗನ ನೀನೇ ಪಿಕಪ್ ಮಾಡಂದರು. ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ಏನೋ ಆಗಸ್ಟ್ 15ಗೆ ಏನೋ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ತುಂಬ ಲೇಟಾಗಿಬಿಟ್ರು. ಒಂದು 15 ನಿಮಿಷ ಅಲ್ಲೇ ವೆಯ್ಟ್ ಮಾಡಿದೆ. ಆಮೇಲೆ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬಂದೆ. ಬಂದಮೇಲೆ ಅವ್ರಿಗಿಬ್ಬರಿಗೂ ಊಟ ಮಾಡಿಸ್ದೆ. ಊಟ ಮಾಡಿಬಿಟ್ಟು ಇವಾಗ ಆಟ ಆಡ್ತಾ ಇದ್ದಾರೆ. ನ್ಯಾಪ್ಕಿನ್ ತರಿಸಿದ್ದೆ ಮೀಶೋದಿಂದ. ಮೊನ್ನೆ ಸ್ಕೂಲ್ ಸ್ಟಾರ್ಟ್ ಆದಾಗ ಹೊರಗಡೆ ಹೋಗಿ ತೊಗೊಂಬಂದೆ. ಇದೇ ಥರದ್ದು ಸೇಮು 30 ರುಪೀಸ್ ಅಂದರೆ 30 ರೂಪಾಯಿಗೊಂದು ತಂದಿದ್ದೆ. ಬಟ್ ಇದು ಜಸ್ಟ್ 8 ರೂಪಾಯಿಗೊಂದು ತರಿಸಿರೋದು ಮೀಶೋದಲ್ಲಿ. ಟೋಟಲ್ 12 ಪ್ಯಾಕ್ ಬರುತ್ತೆ. ಒಟ್ಟಿಗೆ 128 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಸೊ ಇದ್ರದ್ದು ಏನಾದರೂ ಲಿಂಕ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ID-ನ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ನಿಮಗೆ ಆಟೋಮೆಟಿಕ್ ಲಿಂಕ್ ಬರುತ್ತೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನನ್ನ ಲಿಂಕಿಂದ ಪರ್ಚೇಸ್ ಮಾಡಿದರೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಪರ್ಚೇಸ್ ಮಾಡಿ. ನಾನು ಮೀಶೋ ಕಂಟೆಂಟ್ ಕ್ರಿಯೇಟರು. ಸಾವಿತ್ರಿ ಇ-ಕಾಮರ್ಸ್ ಅಂತ ಇಮೇಲ್ ID ಇದೆ, ಇನ್ಸ್ಟಾಗ್ರಾಮ್ ID ಇದೆ, ಅದನ್ನು ಫಾಲೋ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನಾಳೆ ಊರಿಗೆ ಹೋಗ್ತಾಯಿದ್ದೀನಿ. ಮೊಹರಮ್ ರಜೆ ಇದೆ, ಹಂಗೆ ಸ್ಯಾಟರ್ಡೆ ಸಂಡೇ ಮೊಹರಮ್ 3 ದಿನ. ಸೊ ಊರಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.